ಎಲ್ಲರಿಗೂ ನಮಸ್ಕಾರ. ಎಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಬಂದಿರೋದು ಇನ್ನೊಂದು ಪುರಾತನವಾದ ಒಂದು ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಸ್ಥಳ ಪುರಾಣ ಏನು ಮತ್ತು ಇಲ್ಲಿನ ವಿಶೇಷತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ನಮ್ಮ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಒಳಗಡೆ ಹೋಗಿ ಮೊದಲು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ನಾವು ಈಗ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಇರುವಂಥ ದೇವರು ಬಂದು ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿಗೆ ಹಲವಾರು ಹೆಸರುಗಳಿಂದ ಕರೀತಾರೆ. ಹನುಮಂತರಾಯ, ಆಂಜನೇಯ, ಮುತ್ತತ್ತಿರಾಯ. ಅದೇ ಥರ ಇಲ್ಲಿನ ಈ ಜಾಗ ಬಂದು ನಾವಿವತ್ತು ಬಂದಿರೋದು ಮುತ್ತತ್ತಿ. ಈ ಮುತ್ತತ್ತಿನಲ್ಲಿರೋ ಮುತ್ತತ್ತರಾಯ ಅನ್ನೋ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನಕ್ಕೆ ಮುತ್ತತ್ತಿ, ಈ ಆಂಜನೇಯ ಸ್ವಾಮಿಗೆ ಮುತ್ತತ್ತರಾಯ ಅಂತ ಯಾಕೆ ಹೆಸರು ಬಂತು, ಈ ಸ್ಥಳಕ್ಕೆ ಯಾಕೆ ಮುತ್ತತ್ತಿ ಅನ್ನೋ ಹೆಸರು ಬಂತು ಅಂದರೆ ರಾಮಾಯಣದ ಮಹಾಕಾವ್ಯ ಏನಿದೆ, ರಾಮಾಯಣದ ಪುರಾತನ ಗ್ರಂಥದಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ಶ್ರೀರಾಮ ಮತ್ತು ಸೀತೆಯವರು ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿ ಮುಗಿಸಿ, ವಿಭೀಷಣ ಅವರಿಗೆ ಪಟ್ಟಾಭಿಷೇಕವನ್ನು ಮುಗಿಸಿ ವಾಪಸ್ ಆಗಬೇಕಾದ್ರೆ ಕಾವೇರಿ ದಡದಲ್ಲಿ ನಮ್ಮ ಸೀತಾಮಾತೆ ಏನಿದ್ದಾರೆ ಅವರ ವಜ್ರದ ಮೂಗುತಿ ಕಳೆದೋಗುತ್ತೆ, ನೀರಲ್ಲಿ ಕಾವೇರಿ ನದಿಯಲ್ಲಿ ಬಿದ್ದೋಗುತ್ತೆ. ಆ ಬಿದ್ದೋಗಿರುವಂಥ ಮೂಗುತಿನ ನಮ್ಮ ಏನು ಆಂಜನೇಯ ಸ್ವಾಮಿ ಏನಿದ್ದಾರೆ ಅವರು ಮುತ್ತಿನ ಮೂಗುತಿಯನ್ನು ಹುಡುಕಿಕೊಡ್ತಾರೆ. ಹುಡುಕಿಕೊಟ್ಟಿದ್ದ ಕಾರಣಕ್ಕಾಗಿ ಸೀತಾಮಾತೆಯವರು ಈ ಸ್ಥಳಕ್ಕೆ ಮುತ್ತತ್ತಿ ಅಂತ ಹೆಸರು ಕೊಡ್ತಾರೆ. ಮತ್ತು ಇಲ್ಲಿ ಆ ಮೂಗುತಿಯನ್ನು ಹುಡುಕಿಕೊಟ್ಟಿದ್ದಕ್ಕೆ ಆಂಜನೇಯ ಸ್ವಾಮಿಗೆ ಮುತ್ತತ್ತಿರಾಯ ಅನ್ನೋ ಹೆಸರು ಕೂಡ ಬಂತು ಅಂತ ಹೇಳ್ತಾರೆ. ನಮಗೆ ಗೊತ್ತಿರಲ್ಲ ಎಷ್ಟೊಂದು ಇತಿಹಾಸ ಇರುವಂಥ ಮತ್ತು ನಮ್ಮ ರಾಮಾಯಣ ಮಹಾಭಾರತಕ್ಕೆ ಸಂಬಂಧಿಸಿದಂಥ ಎಷ್ಟೊಂದು ಘಟನೆಗಳು ನಡೆದಿರುವಂಥ ದೇವಸ್ಥಾನಗಳು ಮತ್ತು ಸ್ಥಳಗಳು ನಮ್ಮ ಅಕ್ಕಪಕ್ಕದಲ್ಲೇ ಇರುತ್ತೆ. ಅದು ನಮಗೆ ಗೊತ್ತಿರಲ್ಲ. ನಾವು ಅಲ್ಲಿಗೆ ಹೋಗಿ ಅಲ್ಲಿ ಸ್ಥಳೀಯರ ಕೇಳಿದ ಮೇಲೆ ಅಲ್ಲಿನ ನಮಗೆ ಏನು ವಿಶೇಷತೆ ಏನು, ಅದ್ರದ್ದು ಆ ಸ್ಥಳ ಪುರಾಣ ಏನು ಅನ್ನೋದು ಗೊತ್ತಾಗುತ್ತೆ. ಮತ್ತು ಇನ್ನೊಂದು ವಿಶೇಷ ಏನು ಈ ಸ್ಥಳದ್ದು ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದ ವರನಟ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರಿಗೆ ಮುತ್ತುರಾಜನ ಹೆಸರು ಕೂಡ ಇದೆ. ನಿಮಗೂ ಗೊತ್ತಿರೋ ಹಾಗೆ ಆ ಹೆಸರು ಯಾಕೆ ಬಂತು ಅಂದರೆ, ಇಲ್ಲಿರುವ ಆಂಜನೇಯ ಸ್ವಾಮಿಗೆ ಹರಕೆ ಮಾಡಿದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ಜನನ ಆಯಿತು ಅಂತ ಕೂಡ ಹೇಳ್ತಾರೆ. ಆ ಕಾರಣಕ್ಕೆ ಅವರಿಗೆ ಮುತ್ತುರಾಜನ ಹೆಸರು ಕೂಡ ಬಂತು ಅನ್ನೋದು ಇದೆ. ಈ ಮುತ್ತತ್ತಿರಾಯ ದೇವಸ್ಥಾನ ಬಂದು ನಮಗೆ ಕಾವೇರಿ ನದಿ ತಪ್ಪಲಿನಲ್ಲಿ ಇರುವಂಥ ದೇವಸ್ಥಾನ. ಕಾವೇರಿ ನದಿ ದಡದಲ್ಲೇ ದೇವಸ್ಥಾನ ಇದೆ ಇದು. ಮತ್ತು ಇಲ್ಲಿ ಈ ಆಂಜನೇಯ ಸ್ವಾಮಿಗೆ ನಾನ್ ವೆಜ್ ಕೂಡ ಮಾಡ್ತಾರೆ. ಇಲ್ಲಿ ಆಂಜನೇಯ ಸ್ವಾಮಿಗೆ ಅಂದರೆ ಇಲ್ಲಿರೋ ಆಂಜನೇಯ ಸ್ವಾಮಿಗೆ ನಾನ್ ವೆಜ್ ಮಾಡೋದಿಲ್ಲ. ಇಲ್ಲಿ ಬೇರೆ ಕೆಂಚಪ್ಪ ಅಂತ ಹೇಳ್ಬಿಟ್ಟು ಬೇರೆ ಏನು ನಮ್ಮ ಅಲ್ಲಿ ಸ್ಥಳೀಯ ದೇವರುಗಳು ಅಂತ ಇರುತ್ತಲ್ಲ, ಆ ದೇವರುಗಳಿಗೆ ಇಲ್ಲಿ ನಾನ್ ವೆಜ್ ಮಾಡ್ತಾರೆ. ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟು ಒಳಗಡೆ ಹೋಗಿ, ಹೊರ್ಗಡೆ ದೇವಸ್ಥಾನದ ಆವರಣದಲ್ಲಿ ಮಾಡಲ್ಲ, ಇಲ್ಲಿಂದ ಪೂಜೆ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೊರ್ಗಡೆ ಹೋಗ್ಬಿಟ್ಟು ಅಲ್ಲಿ ಏನು ಮಾಂಸಾಹಾರಿ ಊಟವನ್ನು ಇಲ್ಲಿರುವ ಕೆಂಚರಾಯ ಅಂತ ಸ್ವಾಮಿ ಇರುತ್ತೆ ಸ್ಥಳೀಯ ದೇವರು, ಆ ದೇವರುಗಳಿಗೆ ಇಲ್ಲಿ ನಾನ್ ವೆಜ್ ಮಾಡ್ತಾರೆ. ಕೈಯ ಕೊಡಲೇ ಇಲ್ಲ ಅವರು.
ಇಲ್ಲಿ ಮುತ್ತತ್ತಿಗೆ ಹೋಗ್ಬೇಕಾದ್ರೆ ಕಾವೇರಿ ನದಿ ಸಿಗುತ್ತೆ ನಿಮ್ಗೆ ರೈಟ್ ಸೈಡಲ್ಲೇ ಹೋಗ್ಬೇಕಾದ್ರೆ. ಇಲ್ಲಿ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಫುಲ್ಲು ಮಳೆಗಾಲದಲ್ಲೆಲ್ಲ ಫುಲ್ ನೀರು ಮೇಲೆ ಬರುತ್ತಲ್ವ ಇಲ್ಲಿ ಮೇಲಿರುತ್ತೆ ಅನಿಸುತ್ತೆ. ಅವಾಗೆಲ್ಲ ಕಷ್ಟ ಇಲ್ಲಿ ಬರಲಿಕ್ಕೆ. ಸುತ್ತ ಹಿಂದೆಗಡೆ ಫುಲ್ ಬೆಟ್ಟ ಕಾಣಿಸುತ್ತೆ. ಆ ಕಡೆನೂ ಬೆಟ್ಟ, ಈ ಕಡೆನೂ ಬೆಟ್ಟ. ಮರಗಳು, ನೀರು ಹರಿತಾ ಇರುತ್ತೆ. ಆ ಸೌಂಡ್ ಕೇಳೋಕ್ಕೆ ಒಂಥರ ಖುಷಿಯಾಗಿರುತ್ತೆ. ಯಾವುದು ಗಾಡಿಗಳು ಓಡಾಡ್ತಿಲ್ಲ, ಸೈಲೆಂಟಾಗಿತ್ತು ಅಂದರೆ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಮತ್ತು ಒಂದು 10 ನಿಮಿಷ ನಿಂತ್ಕೊಂಡ್ರೆ ಒಳ್ಳೆ ಒಂಥರ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಒಂದು ವ್ಯೂ ಪಾಯಿಂಟ್ ಇದು ನೋಡೋದಕ್ಕೆ ಚೆನ್ನಾಗಿದೆ. ನಿಂತ್ಕೊಂಡು ನೋಡ್ತಾ ಇದ್ರೆ ಖುಷಿಯಾಗುತ್ತೆ ಮನಸ್ಸಿಗೆ. ಇಲ್ಲೇ ಮುತ್ತತ್ತಿಗೆ ಹೋಗ್ಬೇಕಾದ್ರೆ ಭೀಮೇಶ್ವರಿ ಅಡ್ವೆಂಚರ್ ಪಾರ್ಕ್ ಅಂತ ಇದೆ, ಅದ್ರ ಒಳಗಡೆ ಬಂದಿದ್ದೀವಿ. ಇಲ್ಲಿ ಸ್ಟೇಯಿಂಗ್ ಇದೆ, ಆಮೇಲೆ ವಾಟರ್ ಆ್ಯಕ್ಟಿವಿಟೀಸು, ನದಿ ಪಕ್ಕದಲ್ಲೇ ಇರೋದರಿಂದ ಚೆನ್ನಾಗಿದೆ ಅಂತೆ ನೋಡಲಿಕ್ಕೆ. ಹಾಗೆ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಒಳಗಡೆ, ನೋಡೋಣ ಹೆಂಗಿದೆ ಅಂತ. ಇಲ್ಲಿ ಸ್ಟೇಯಿಂಗ್ ಎಲ್ಲ ಬೆಂಗಳೂರಿಂದ ಬಂದವರು ಎಲ್ಲ IT ಕಂಪ್ನಿಯಿಂದ ಬಂದವರೆಲ್ಲ ತುಂಬ ಜನ ಇಲ್ಲಿ ಸ್ಟೇ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿದೆಯಲ್ಲ ಇವೇ ಕಾಟೇಜಸ್ ರೂಮ್ಗಳು, ಇಲ್ಲೊಂದಿಷ್ಟು ರೂಮ್ಗಳಿದ್ದಾವೆ. ಇದು ಆಫೀಸ್ ರೂಮು, ಈ ಕಡೆ ಸ್ಟೇಯಿಂಗ್ ರೂಮ್ಸ್ ಇದ್ದಾವೆ ಅನಿಸುತ್ತೆ. ಆ ಕಡೆ ಇದೆ, ತುಂಬ ರೂಮ್ಸ್ಗಳಿದ್ದಾವೆ ಸ್ಟೇ ಮಾಡಲಿಕ್ಕೆ. ಇಲ್ಲಿ ಬಂದು ಸ್ಟೇ ಮಾಡಿಕೊಂಡು ಒಂಥರ ರೆಸಾರ್ಟ್ ಥರ ಅಡ್ವೆಂಚರ್ ಕ್ಯಾಂಪ್ ಚೆನ್ನಾಗಿದೆ. ಇದ್ರ ಮೇಲೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹಂಚ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ.